ಹಾಯ್ ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಶುಂಠಿ ಕತೆ ಏನಾಯಿತು ಅಂತ ಎಲ್ಲರೂ ಕೇಳ್ತಾಯಿದ್ರಿ. ಶುಂಠಿ ಕತೆ ಔಷಧಿ ಹೊಡೆದವು, 2 ಡ್ರಮ್ಮು ಔಷಧಿ ಬಿಟ್ಟು ಬಡ್ಡೆಗೆ, ಆದರೂ ಏನಕ್ಕೂ ಕಂಟ್ರೋಲ್ ಸಿಗಲಿಲ್ಲ. ಅದಕ್ಕೋಸ್ಕರ ಕೇಳಿಸ್ಬಿಡೋಣ ಅಂತ ನೋಡ್ದೋ, ಅದಕ್ಕೆ ಕೇಳ್ಸೋಕ್ಕೆ ಹೇಳಿದ್ದೀವಿ. ನೋಡಿ ಇಲ್ಲಿ ಅವತ್ತಿಗೂ ಇವತ್ತಿಗೂ ಎಷ್ಟು ಸುಮಾರು ಹೊಂಟೋಗ್ಬಿಟ್ಟೈತೆ. ಸುಮ್ಮನೆ ಮಡಿಕೊಂಡು ಲಾಸ್ ಮಾಡ್ಕೊಳ್ಳೋದ್ಕಿಂತವ ರೇಟ್ ಇರಲಿ ಜೊತೆಗೆ ಕೊಟ್ಬಿಟ್ಟೆ ಲಾಸ್ ಮಾಡ್ಕೊಳ್ಳೋಣ ಅಂತ ತೀರ್ಮಾನಕ್ಕೆ ಬಂದೀವಿ. ನೋಡೋಣ ಎಷ್ಟಾಗುತ್ತೆ ಏನು ಅಂತ. ನೋಡಿ ಇಲ್ಲಿ ಎಷ್ಟು ಬಿದ್ದೈತೆ ಅಂತ ಝೂಮ್ ಮಾಡ್ಬಿಟ್ಟು ತೋರಿಸ್ತೀನಿ. ನೋಡಿ ಇಲ್ಲಿ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬಿದ್ದುಬಿಡೈತೆ. ಅದಕ್ಕೆ ಇವಾಗ ಕೇಳಿಸೋಣ ಅಂತ ಇದು ಮಾಡಿದ್ದೀನಿ. ಡ್ರೈ ವಾಷಿಂಗ್ ಆದರೆ ವಾಷಿಂಗು, ಇಲ್ಲಾಂದರೆ ಡ್ರೈ, 2ರಲ್ಲಿ ಯಾವ್ದಾರು ಒಂದು ಕೇಳಿಸೋವಂಥ ತೀರ್ಮಾನ ತಗೊಂಡಿದ್ದೀನಿ. ಅಂದಾಜು ಎಷ್ಟು ಮೂಟೆ ಆಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡ್ಬೇಕು. ನಮ್ಮ ದೊಡ್ಡಪ್ಪವರೆಲ್ಲ ಔಷಧಿ ಹೊಡಿತವ್ರೆ. ನಾವು ಔಷಧಿ ಎಲ್ಲ ಹೊಡೆದಾಯ್ತು, ಆದರೂ ಕಂಟ್ರೋಲಿಗೆ ಸಿಗಲಿಲ್ಲ. ಅದಕ್ಕೋಸ್ಕರ ಕೊಟ್ಬಿಡೋಣ ಅಂತ ತೀರ್ಮಾನ ತಗೊಬಿಟ್ಟಿದ್ದೀವಿ. ಒಂದು ಕಡ್ಡಿನೂ ಬೇಡ ವರ್ಷ. ಆದರೆ ಬೇಕಾದ್ರೆ ಬೇರೆ ಊರಿಂದ ತಂದು ಬಿತ್ತನೆ ಹಾಕವ ಅಂತ ತೀರ್ಮಾನ ತಗೊಂಡಿದ್ದೀವಿ. ನೋಡ್ದ ಹೆಂಗೆ ಅದು ಎಷ್ಟು ದಿನ ಬಂದವರು, ಇನ್ನೂ ಆಳು ಬಂದಿಲ್ಲ. ಆಳು ಬಂದಮೇಲೆ ತಿರ್ಗಾ ಬರಬೇಕು. ಇವಾಗ ದನಗಳಿಗೆಲ್ಲ ಮೇವು ಕುಯ್ಕೊಬರಕ್ಕೆ ಹೋಗೋದ. ಈಗ ಜೋಳದ ಕಡ್ಡಿ, ನಮ್ಮದೇ ಜೋಳದ ಕಡ್ಡಿ ಬಂದೈತಲ್ಲ, ಅದನ್ನೇ ಕಡ್ದು ಹಾಕ್ತಾಯಿದ್ದೀನಿ. ಮೇವಿಲ್ವಲ್ಲ ಈಗ ಸದ್ಯಕ್ಕೆ, ಅದು ಮೇವಿಲ್ಲ. ಮೇವು ಬರೋ ಗಂಟ ಹೆಂಗೋ ಮೇಂಟೈನ್ ಮಾಡಬೇಕು. ನೋಡೋಣ ಬನ್ನಿ, ಆಳುಗಳು ಬಂದರೋ ಹಿಂಗೆ ಮಾಡೋರು ನೋಡೋದು. ಇವಾಗ ಬಂದಿದ್ದೀನಿ ಇಲ್ಲಿ ಜೋಳದ ಕಡ್ಡಿ ಹತ್ರ. ನೋಡಿ ಜೋಳದ ಕಡ್ಡಿ ಇಲ್ಲಿ ಮಾಮೂಲಿ ನೆನ್ನೆ ಕುಯ್ಕೊಂಡು ಹೋಗಿದ್ದೆ ಒಂದಿಷ್ಟ. ಇವಾಗ ಬಂದಿದ್ದೀನಿ. ಏನಪ್ಪ ಜೋಳ ಇನ್ನೂ ಮಾತೆ ಆಗಿಲ್ಲ, ಇವಾಗ ಹಾಲು ತುಂಬತೈತೆ. ಈ ಥರ ಐತೆ ಜೋಳ. ನಮ್ಮದು ಪೂರ್ತಿ ಫ್ಲ್ಯಾಟು, 2.25 ಎಕರೆ ಐತೆ. ಇವಾಗ ದನಗಳಿಗೆ ನಾಳೆಗೂ ಸೇರಿಸಿ ಕುಯ್ಬೇಕು ಜೋಳದ ಕಡ್ಡಿನ. ಇವಾಗ ಒಂದು 6 ಕುಯ್ಬೇಕು. 6 ಅಂದರೆ ಒಂದಿಷ್ಟು ದಪ್ಪ ಹೊರೆ ಕಟ್ಕೊಂಡು ಕುಯ್ಬೇಕು. ಬನ್ನಿ ಕುಯ್ಯೋಣ ಈಗ. ಇವಾಗ ಕಡ್ಡಿಯೆಲ್ಲ ಕಡ್ದು ರೆಡಿ ಮಾಡಿದ್ದೀನಿ ಈ ರೀತಿ. ಇವಾಗ ಸಣ್ಣದಾಗಿ ಪಿಂಡಿ ಕಟ್ಕೊಂಡು ಗಾಡಿಗೆ ಎತ್ಕೊಂಡು ಹೋಗ್ಬೇಕು. ಮನೆ ಗಾಡಿಗೆ ಎತ್ತದ ಹಿಂಸೆ, ಕಟ್ಬಿಟ್ರೆ ದೊಡ್ಡವರೇ ಎತ್ತಕ್ಕೆ ಆಗಲ್ಲ. ಅಷ್ಟರ ಮಟ್ಟಿಗೆ ತೂಕ ಐತೆ ಜೋಳದ ಕಡ್ಡಿ. ಮಳೆ ಬಿದ್ದೈತಲ್ಲ, ನೀರು ಕುಡ್ದೈತಲ್ಲ, ಅದರಿಂದ ಸಿಕ್ಕಾಬಿಟ್ಟೆ ತೂಕ. ಅದಕ್ಕೆ ಸಣ್ಣದಾಗಿ ಪಿಂಡಿ ಕಟ್ಕೊತೀನಿ, ಆರಾಮಾಗಿ ಎತ್ಕೊಂಡೋಗಿ ಗಾಡಿಗೆ ಮಡಗ್ತೀನಿ. ನೀವು ಯಾರಾದರೂ ಅಷ್ಟೇ ಜೋಳದ ಕಡ್ಡಿ ಸಿಕ್ತು ಅಂದ್ಬಿಟ್ಟು ಕಡ್ದ್ಬಿಟ್ಟು ಒತ್ತರಿಸ್ಬಿಟ್ಟು ಕಟ್ಬಿಡೋದಲ್ಲ. ಸ್ವಲ್ಪ ತಿಳುವಳಿಕೆಯಿಂದ ತಿಳ್ಕೊಂಡು ಕಟ್ಕೊಂಡು ಆಮೇಲೆ ಎತ್ತೋದು ಪ್ರಯತ್ನ ಮಾಡಿ. ಈಗೇನೋ ಎತ್ತುತ್ತಾ ಇರ್ತೀರಿ, ಎತ್ತೋ ಪೋರ್ಸಲ್ಲಿ ಸೊಂಟಿಗೆ ಏನಾರೇ ನೋವು ಆಯಿತು ಅಂದರೆ ಯಾರೂ ಬರೋಲ್ಲ. ಅದನ್ನು ತಿಳ್ಕೊಳ್ಳಿ ಫಸ್ಟು. ಸುಮ್ಮನೆ ರಿಸ್ಕ್ ತಗೊಳ್ಳೋದ್ಕಿಂತ ಸ್ಮಾರ್ಟಾಗಿ ವರ್ಕ್ ಮಾಡ್ಬೇಕು ಯಾವತ್ತೂ. ಸ್ಮಾರ್ಟ್ನೆಸ್ ನೋಡಿ. ಈಗ 3 ಪಿಂಡಿ ಕಟ್ಟಿದ್ದೀನಿ ಸಣ್ಣದಾಗಿ. ಇವೇನು ತೂಕ ಕಮ್ಮಿ ಇಲ್ಲ. ಈ ಸಣ್ಣದಾಗಿ ಕಾಣ್ತವೆ ಅಂದ್ಬಿಟ್ಟು ತೂಕ ಇಲ್ಲ ಅಂತ ಅನ್ಕೊಳಕ್ಕೋಗ್ಬಿಡ್ರಿ. ತೂಕ ಅವೇ ಅಂದರೆ ಎತ್ಕೊಳ್ಳೋಕೆ ಈಸಿ ಆಗಲಿ ಅಂದ್ಬಿಟ್ಟು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ಕೊಂಡಿದ್ದೀನಿ. ಈ ಥರ ಇದು ತೊಗೊಂಡೋಗಿ ಗಾಡಿಗೆ ಮಡಿಕೊಂಡು ಮಧ್ಯಕ್ಕೆ 3 ಕಟ್ಕೊಂಡು ತೊಗೊಂಡು ಹೋಗ್ಬೇಕು. ಮಡಿಕೊಳ್ಳೋಕೆ ಒಂದು ಸ್ವಲ್ಪ ಹಿಂಸೆ ಆಯ್ತದೆ, ಬಿಟ್ಟರೆ ಎತ್ಕೊಳ್ಳೋಕ್ಕೆ ಮಾಡೋಕ್ಕೆ ದೂರಕ್ಕೆ ನಾನೇ ನಿಲ್ಲಿಸಿರೋದು ಗಾಡಿನಲ್ಲಿ. ಇವಾಗ ಇಲ್ಲಿಂದ ಎತ್ಕೊಂಡೋಗಿ ಅಲ್ಲಿ ಮಡಗಬೇಕು. ಈ ಪೂರ್ತಿ ಹೊರೆ ಹಾಕಿಡ್ರೆ ಎತ್ಕೊಳಕ್ಕಾಗದ ನನ್ನ ಕೈಲಿ? ಎತ್ಕೊಳಕ್ಕಾಗದ? ಸೊಂಟ ಮುರ್ಕೋಬೇಕಾಯ್ತದೆ ಅಷ್ಟೇ. ಅದಕ್ಕೆ ಅತಿ ಆಸೆ ಬೇಡ. ಸ್ಮಾರ್ಟ್ ವರ್ಕಲ್ಲಿ ಸ್ವಲ್ಪನೇ ಎತ್ಕೊಂಡು ಆರಾಮಾಗ್ಬೋದು. ಹೆಂಗಿರು ಒಂದೊಂದು ಟೈಮ್ಗೆ ಒಂದೊಂದು ಹೊರೆ ಕರೆಕ್ಟಾಗಿ ಆಯ್ತದೆ, ಒಂದೊಂದು ಹೊರೆ ಫಿಕ್ಸು. ಆ ಥರ ಮಾಡ್ಕೊಂಡ್ರೆ ನನಗೂ ಈಸಿ ಅಲ್ವಾ? ಅದಕ್ಕೋಸ್ಕರ ಹಿಂಗೆ ಮಾಡ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಕಲ್ತ್ಕೊಳ್ಳಿ, ಸರಿನಾ? ಫಾಲೋ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇನ್ನೂ ಯಾರು ನಮ್ಮ ಚಾನಲ್ನ ನೋಡಿ ಬರೀ ನೋಡ್ತಾ ಇರೋರು ಹಂಗೆ ನೋಡ್ತಾ ಇದ್ದೀರಿ ಹೊರತು ಸಬ್ಸ್ಕ್ರೈಬೇ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ಡೈಲಿ ಅಪ್ಡೇಟ್ ಬರುತ್ತೆ. ನಾನು ಯಾವ ಥರ ಏನೇನು ಕೆಲಸ ಮಾಡ್ತೀನಿ ಅದೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಸರಿನಾ? ಬನ್ನಿ ನಾನು ಎತ್ಕೊಂಡೋಗಿ ಗಾಡಿಗೆ ಹಾಕೋಣ. ಆರಾಮಾಗಿ ಎತ್ಕೊಬಂದು ಹೊರೆನಲ್ಲಿ ಮಡಗಿದ್ದೀನಿ. ನೋಡಿ 3 ಕಟ್ಕೊಬಂದು ದನಗಳಿಗೂ ಹಾಕಾಯ್ತು ಮೇವ. ಒಂದು ಸ್ವಲ್ಪ ಕೆಲಸ ಆಯಿತು, ಒಂದು ಸಂಘದ್ದು ಇದಾಗ ಸೈನ್ ಹಾಕ್ಬಿಟ್ಟು ಬರಬೇಕು. ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಬಟ್ಟೆ ಬೇರೆ ಚುರ್ಬಿಡ್ತದೆ, 9 ಗಂಟೆ ಆಗೋದೇ ತಡ. ಹೊಟ್ಟೆ ಬೇರೆ ಸಿಗ್ತದೆ.
ಗೈಸ್ ಇವಾಗ ಶುಂಠಿ ಕೀಳಕ್ಕೆ ಆಳೆಲ್ಲ ಬಂದವ್ರೆ. ನಮ್ಮ ಟ್ಯಾಕ್ಟ್ರಲ್ಲಿ ಉಳಕ್ಕೆ ಹೋಗ್ಬಿಡೈತೆ, ಅದಕ್ಕೆ ನಮ್ಮ ಮಾವ ಟ್ಯಾಕ್ಟ್ರು ತೊಗೋಗೋಣ ಅಂತ ಬಂದಿದ್ದೀನಿ. 246 DMSC ಫರ್ಗ್ಯೂಸನ್. ಟ್ರೈಲರ್ ಇಲ್ಲ, ನಮ್ಮದು ಬೇರೆ ಟ್ರೈಲರ್ ಪಂಚರ್ ಆಗಿಬಿಟ್ಟೈತೆ. ಈಗ ನಮ್ಮ ಬಾವ ಟ್ರೈಲರ್ನೇ ಹಾಕೋಬೇಕು. ನಮ್ಮ ಬಾವ ಟ್ರೈಲರ್ನೇ ಹಾಕೋಬೇಕು. ಈಗ ತಡಿಕೆನ ಫಿಟ್ ಮಾಡಬೇಕು. ಹೋಗೋಣ ಜಲ್ದಿ. ಈ ಗಾಡಿನೇ ಎತ್ಕೋದ್ರು ಆಯ್ತದತ್ತಿಗೆ, ನಮ್ಮ ಗಾಡಿಗಿಂತ ಹೋಗೋಕ್ಕೆ. ಗಾಯ್ಸ್ ಫೈನಲಿ ಶುಂಠಿ ಕಿಳ್ಸಾಯ್ತು ಶುಂಠಿನ. ತಡ್ಕೆಲ್ಲ ರೆಡಿ ಮಾಡಿಕೊಂಡು ಬಂದು ಸ್ವಲ್ಪ ತುಂಬಿದ್ದಾರೆ. ಶುಂಠಿನೂ ಕಿಳ್ಸಾಯ್ತು. ಶುಂಠಿ ಮೇಲೆ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಒಳಗಡೆ ಕರಿ ಕಟ್ಟಿರೋಗ ಪ್ಯಾಕಿಂಗ್ ಆಯಿತು. ಬಿತ್ತನೆ ಫಾಲ್ಟಾ ಇಲ್ಲ ಹೊಲದ ಫಾಲ್ಟಾ? ಹೊಲನೂ ಎಷ್ಟು ಹಾಲಿಗೆ 8 ವರ್ಷ ಆಯಿತು ಈ ಹೊಲಕ್ಕೆ ಶುಂಠಿ ಹಾಕಿ. ಏನು ಫಾಲ್ಟು ಅಂತಾರೆ ಗೊತ್ತಾಯ್ತಲ್ಲ. ಇಲ್ಲ ಬಿತ್ತನೆದೇ ಫಾಲ್ಟ್ ಇರಬೇಕು, ಇಲ್ಲ ಹೊಲದ ಫಾಲ್ಟ್ ಇರಬೇಕು. ಯಾರೇ ನಾವಂತೂ ಕರೆಕ್ಟ್ ಟೈಮ್ಗೆ ಔಷಧಿ ಗೊಬ್ಬರ ಎಲ್ಲನೂ ಮೇಂಟೈನ್ ಮಾಡಿದ್ದೆವು. ಇಲ್ಲ ಮಣ್ಣು ಚೇಂಜ್ ಆಯಿತು, ಏನು ಚೇಂಜ್ ಆಯಿತು ಒಂದು ಗೊತ್ತಿಲ್ಲ. ಫೈನಲ್ ಆಗಿ ಕೇಳಿಸ್ಬಿಟ್ಟು ಏನೋ ಮಾಡೋಕ್ಕಾಗಲ್ಲ. ಕೇಳ್ತಾ ಇದ್ದಾರೆ. ಇದು 2 ಬ್ಯಾಚ್ ಬಂದಿದ್ದಾರೆ, ಇನ್ನೊಂದು ಗಾಡಿದು ಬರಬೇಕು. 2 ಬ್ಯಾಚ್ ಬಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಎಷ್ಟು ಮೂಟೆ ಆಗುತ್ತೆ ಅಂತ ನೋಡಬೇಕು. ಒಂದು 80-76 ಆಗಿಬಿಟ್ರೆ ಹೆಂಗೋ ಮಾಡ್ಬೋದು. ನೋಡೋಣ ಎಷ್ಟಾಗುತ್ತೆ ಏನು ಕತೆ. ನೋಡೋದ ಹಣೆ ಬರ ಯಾರು ಗೊತ್ತು. ಹಣೆ ಬರದಲ್ಲಿ ಇರೋದು ಯಾರು ಕಂಡಿದ್ದವರು, ಯಾರು ಕಂಡವ್ರು ಹೇಳಿ. ಶುಂಠಿ ನೋಡಿ ಎಷ್ಟು ಬಂದೈತೆ. ಎಷ್ಟು 4.25 ತಿಂಗಳಿಗೆ ಎಷ್ಟು ದಪ್ಪ ಬಂದೈತೆ ನೋಡಿ ಶುಂಠಿ. ಎಷ್ಟು ದಪ್ಪ. ಇನ್ನೂ ಹೊಡ್ತಾ ಹೊಡಿಬೇಕಿತ್ತು, ಇನ್ನೂ ತೂಕ ಬರಬೇಕಿತ್ತು. ಏನು ಮಾಡ್ತೀರಾ, ನಮ್ಮ ಮನೆ ಬರ ಚೆನ್ನಾಗಿಲ್ಲ. ಎಷ್ಟು ಹೊಡೆದೈತೆ ಶುಂಠಿ. ಎಷ್ಟು ತೂಕ ಬರುತ್ತೋ ಯಾರು ಗೊತ್ತು. ಇನ್ನೊಂದು ಸ್ವಲ್ಪ ಹೂ ಕಡ್ಕೊಬಿಟ್ಟಿದ್ರೆ ಸುಮಾರಾಗಿ ತೂಕ ಬರೋದು. ಏನು ಮಾಡೋದು, ನನಗಂತೂ ಹೊಟ್ಟೆ ಉರಿತೈತೆ. ಯಾಕಾದರೂ ಕಳಿಸ್ತೆ ಅಂತ. ಇವಾಗ ತಾನೇ ಮೊನ್ನೆ ತಾನೇ 2 ಡ್ರಮ್ ಔಷಧಿ ಬಿಟ್ಟಿದ್ದು. ಅದಕ್ಕೊಂದು 4-5 ಸಾವಿರ ಖರ್ಚಾಯಿತು ಬರೀ ಔಷಧಿಗೆ. ಆಗಲೇ ಸುಮ್ಮನೆ ಕೊಟ್ಬಿಟ್ಟಿದ್ರೆ 6,000 ಇದ್ದಾಗಲೇ ದುಡ್ಡು ಕೊಟ್ಬಿಟ್ಟಿದ್ರೆ ಕೆಲಸ ಸುಮಾರಾಗಿ ಲಾಭನಾರು ಆಗೋದು. ಬರೀ 60 ಮೂಟೆ ಆಗಿದ್ರು ಎತ್ತಗೋದ್ರು ಒಂದು 4-5 ಲಕ್ಷ ದುಡ್ಡು ಆಗೋದು. ಹಣೆ ಬರೋಕ್ಕೆ ಎಷ್ಟು ಅಂಟಬೇಕೋ ಅಷ್ಟೇ ಅಂಟೋದಲ್ವ. ನಾವೇ ಎಷ್ಟು ಆಸೆ ಪಟ್ರೇನು. ಹಣೆ ಬರದಲ್ಲಿ ಏನು ಬರೆದಿರುತ್ತೆ ಅಷ್ಟೇ ಸಿಗಬೇಕು, ಅಷ್ಟೇ ಆಗೋದು. ನೋಡೋಣ. ಇನ್ನೊಂದು ಗಾಡಿ ಬರಬೇಕು, ಇನ್ನೊಂದು ಗಾಡಿಗೆ ಫೋನ್ ಮಾಡಬೇಕು. ಎಷ್ಟು ಮೂಟೆ ಆಗುತ್ತೆ, ಎಷ್ಟು ಲೋಡ್ ಆಗುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ. ಗೈಸ್ ನೋಡಿ, ಮಳೆ ಬಂದೇ ಬಿಡ್ತದೀಗ. ಇನ್ನೊಂದು ಗಾಡಿ ಬಂದೈತೆ ಜಾಂಡಿಯರು, ಅದಕ್ಕೂ ತುಂಬ್ತವ್ರೆ. ಇವರೇ ಕೇಳಿಸ್ತಾ ಇರೋದು ನಮ್ಮ ಮಾವರು. ಇದಂಗೆ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ತೀನಿ ಅದಕ್ಕೆ ಏನು ನೋಡ್ಕೊಂಡು ನಗಾಡ್ತಾ ಕೂತಾನೆ. ಅಣ್ಣಂದ್ರಲ್ಲಿ ಫುಲ್ ಫಾಲೋವರ್ಸ್ ಅವ್ರೆ ಅಂತ. ಸೊ ಈ ಆಳ್ಗರೆ ಮಳೆ ಏನಕ್ಕಪ್ಪ ಬಂತು. ಎಷ್ಟು ಮಳೆ ಬಂತು ಅಂದ್ಬಿಟ್ಟು ನಾನಂತೂ ಟ್ರೈಲರ್ ರೆಡಿಗೆ ಬಂದ್ಬಿಟ್ಟೆ. ಅಲ್ಲಿ ಪಾಪ ಅವರು ಹೆಂಗೆ ಕೆಲಸ ಮಾಡ್ತಿದ್ರು, ಪಾಪ ಮಕ್ಕಳು ಎಲ್ಲರೂ ಹಿಡ್ಕೊಂಡು ಹಿಂಗೆ ಕೆಲಸ ಮಾಡ್ತಾರೆ ನೋಡಿ. ನೋಡಿದ್ರೆ ಅಯ್ಯೋ ಅನಿಸ್ತದೆ. ಅವ್ರಿಗೆ ವಿಧಿ ಇಲ್ಲ, ಈ ಕೆಲಸ ಬಿಟ್ಟರೆ ವಿಧಿ ಇಲ್ಲ. ಏನು ಮಾಡೋದು, ಪಾಪ ಬೇರೆ ರಾಜ್ಯದಿಂದ ಬಂದಿರೋದು. ಇವೆಲ್ಲ UP ಅವರು, ಇವರೆಲ್ಲ UPಯಿಂದ ಬಂದು ಕೆಲಸ ಮಾಡ್ತಾರೆ. ನಾವು ಇಲ್ಲಿಂದ ಹುಣಸೂರು ಇದಕ್ಕೋಗಿ ಕೆಲಸ ಮಾಡೋಕ್ಕೆ ಹೇಳ್ತೀವಿ. ಇವರು ಅಲ್ಲಿಂದ ಬಂದು ಮನೆ ಮಠ ಎಲ್ಲ ಬಿಟ್ಬಿಟ್ಟು ಒಬ್ಬೊಬ್ಬರು ಎಜುಕೇಷನ್ನೇ ಬಿಟ್ಬಿಟ್ಟಿರ್ತಾರೆ. ಇದೆ ನೋಡಿ, ಎಜುಕೇಷನ್ನೇ ಬಿಟ್ಬಿಡೋಣ. ಇದೆ ಏನೋ ಅವ್ರವ್ರ ಜೀವನ, ಏನೋ ಮಾಡೋಕ್ಕಾಗಲ್ಲ. ಮನೆಗೆ ಬಂದಿದೆ, ಊಟ ಮಾಡಿದೆ. ಮಳೆ ಬೇರೆ ಅನ್ನಿಸ್ತಾಯಿತ್ತು, ಅದಕ್ಕೆ ಒಂದು ಸ್ವೆಟ್ರನ್ನೂ ಒಂದು ಟೊಪ್ಪಿನ ಎತ್ಕೊಂಡಿದ್ದೀನಿ. ಹಂಗೆ ಹಿಂದಕ್ಕೆ ಕಟ್ಟೋಕ್ಕೆ ಶುಂಠಿ ಮೂಟೆಗೆ ಒಂದು ಹಗ್ಗ ತಗೊಂಡಿದ್ದೀನಿ. ನಮ್ಮ ಮಾವನ ಗಾಡೀಲಿ ಟಾಪ್ ಬೇರೆ ಇಲ್ಲ, ಉಡ್ಡಿಲ್ಲ, ನೆನೀತದೆ. ನಮ್ಮ ಗಾಡಿ ಆಗಿದ್ದರೆ ಸರಿ ಆಗೋದು, ನಮ್ಮ ಮಾವ್ರ ಗಾಡಿ ಅಲ್ವಾ. ಅದಕ್ಕೆ ಈಗ 1,000 ರೂಪಾಯಿ 2,000 ರೂಪಾಯಿ ಡೀಸೆಲ್ ಹಾಕ್ಸ್ಬೇಕು. ಹೊಟ್ಟೆ ತುಂಬ ಊಟ ಆಯ್ತು. ಈಗ ನಡ್ಕೊಂಡು ಹೋಗ್ಬೇಕು. ಗಾಡಿ ಅಲ್ಲೊಂದು ಅದೇ ಗಾಡಿ, ಆಮೇಲೆ 2 ತಗೋಗಿ ಅಲ್ಲಿ ನಿಲ್ಲಿಸ್ಬಿಟ್ರೆ ತಿರ್ಗಿ ಹತ್ತಿನ ಥರ ಹಿಂಸೆ ಆಗೋಯ್ತದೆ. ಅದಕ್ಕೋಸ್ಕರ ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ನಾನೇ ನಡ್ಕೊಂಡು ಹೋಗ್ತಾನೆ. ಸರಿ ಗೈಸ್, ಈಗ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಏನೇನು ಕತೆ ಆಗಿದೆ, ತುಂಬಿದ್ದದ ಲೋಡ್ ಆಗಿದ್ದದ ಎಲ್ಲ ನೋಡೋಣ. ಗೈಸ್ ಇವಾಗ 1 ನಿಮಿಷ
ಗೈಸ್ ಇವಾಗ ನಾವು ವಾಷಿಂಗ್ ಹತ್ರ ಬಂದಿದ್ದೀವಿ. 2 ಗಾಡಿನೂ ಬಂದೈತೆ. ಈಗ ಎಲ್ಲ ಕಿತ್ತಾಕಬೇಕು. ಒಂದು 5 ನಿಮಿಷ ಫೋನ್ ಮಾಡ್ತೀನಿ ಅಂತ ಹೇಳೋರೆ. ನಾನು ಎಷ್ಟು ಮೂಟೆ ಹಾಕಿದ್ದೆ ಅಂತಂದರೆ 15 ಮೂಟೆ ಬಿತ್ತನೆ ಶುಂಠಿ ತಂದಿದ್ದು. ಅದರಲ್ಲಿ 13 ಮೂಟೆ ಅಂದ್ಕೊಳ್ಳಿ, ವೇಸ್ಟ್ ಎಲ್ಲ ತೆಗೆದ್ರೆ 13 ಮೂಟೆ ಶುಂಠಿ ಹಾಕಿದ್ದು. ಇವಾಗ ಎಷ್ಟಾಗುತ್ತೆ ಅವೆಲ್ಲ ನೋಡಬೇಕು. ಒಂದು ಕಡ್ಡಿನೂ ಮಡಿಕೊಂಡಿಲ್ಲ ನಾನು, ಎಲ್ಲ ಪೂರ್ತಿ ಕಳಿಸ್ಬಿಟ್ಟಿದ್ದೀನಿ. ಬೇಡಕ್ಕೆ ಬೇಡ, ಶುಂಠಿ ಬೇಕಾದ್ರೆ ಹೊರಗಡೆ ತಂದ್ಬಿಡೋಣ ಅಂದ್ಬಿಟ್ಟು. ಎಷ್ಟಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ಹೊತ್ತಲ್ಲಿ ನನ್ನ ಅಂದಾಜು ಪ್ರಕಾರ 70-80 ಆಗಬೇಕು. ನೋಡೋಣ ಎಷ್ಟಾಗುತ್ತೆ ಅಂತ ಎಲ್ಲ ತಿಳಿಸ್ಬೇಕು. ನೋಡೋದ ಎಲ್ಲ ಸುರ್ತಿ ಲೋಡ್ ಆಗೋ ಗಂಟ ಎಷ್ಟಾಗುತ್ತೆ ಏನಾಗುತ್ತೆ ಎಲ್ಲ ನೋಡ್ತಾ ಇದೆ. ನೋಡಿ ಹೆಂಗೆ ಹೋಯ್ತೈತೆ ನಮ್ಮ ಶುಂಠಿ ಕಿತ್ತಿರೋದು. ಬಟ್ಟೆ ಉರಿತೈತೆ. ಕಡಿಮೆ ರೇಟಿಗೆ ಇಳಿಸ್ತೆ ಅಂತ ಹೆಂಗೆ ಮಾಡೋದು ಹೇಳಿ. ಕಡಿಮೆ ರೇಟಿಗೆ ಇಳಿಸ್ಬಿಟ್ಟೆ ಬಟ್ಟೆ ಉರಿತಾರೆ. ಏನು ಮಾಡೋಕ್ಕಾಗಲ್ಲ. ಅದನ್ನು ತಿಂತಿದ್ದು ಫಲವಿಲ್ಲ. ಕರೆಗ ರಿಟರ್ನ್ಸ್ ಹೋಯ್ತಾ ಇರೋದಷ್ಟೇ. ಆದರೆ ಡಬ್ಬಲ್ ಆಗೋಯ್ತಲ್ಲ ಅಂತ ಬೇಜಾರು. 3 ಕ್ಲಾಸು ಆವಾಗ ಕೊಟ್ಟಿದ್ದೆ 6,000, ಇವಾಗ 3,000. ಶುಂಠಿ ಮಾತ್ರ ಘಮ ಘಮ ಅಂತ ಇದ್ದಂಗೆ. ಗೈಸ್ ಅಲ್ಲಿಂದ ವಾಷಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಗಾಡಿ ಮತ್ತು ಟ್ರೈಲರ್ ನಮ್ಮ ಭಾವಾರ್ದು ಅದನ್ನೆಲ್ಲ ಬಿಚ್ಚಾಕಿ ಗಾಡಿ ನಿಲ್ಲಿಸಿದ್ದೀನಿ. ಈಗ ಮನೆಗೆ ಬಂದೆ. ಎಷ್ಟು ಮೂಟೆ ಆಗೈತೆ ಅಂತ ಹೇಳ್ತೀನಿ ಮನೆ. ಎಷ್ಟು ಮೂಟೆ ಆಗೈತೆ ಅಂತ ಹೇಳಿಲ್ಲ ಅವಳು ನಿಮಗೆ. ಇವಾಗ ಹೇಳ್ತೀನಿ ಮನೆ. ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ನಿಮಗೂ ಹೇಳ್ತೀನಿ ಎಷ್ಟು ಮೂಟೆ ಆಯಿತು ಅಂತ. ಕೂತಿ ಹಂಡೆಲ್ಲ ತ್ಯಾವಬಿಟ್ಟದೆ. ಏನು ಮಾಡ್ತಿದ್ದಿ? ಏನು ಮಾಡ್ತಿದ್ದಿ? ಏನೇನೆ ಹಾಂ ನೀವು ಬಟ್ಟೆ ಗಿಟ್ಟೆ ಎಲ್ಲ ಕ್ಲೀನ್ ಮಾಡ್ತಿದ್ದಿ? ಏನು ಸಮಾಚಾರ? ದುಡ್ಡು ಗಿಡ್ ಮಡಿಬೇಕು. ದುಡ್ಡು ಗಿಡ್ ಮಡಗಕ್ಕೆ ಇನ್ನೇನವ ಲಕ್ಷಾಧಿಪತಿ ನೀನೀಗ. ಏನು ಮಾಡೋಕ್ಕಾಗೋದು? ಕೊಡ್ಬೇಕಿತ್ತಾಗ. ನನ್ನ ಮಾತು ಯಾರು ಕೇಳು ಅಂತ ಹೇಳಿದ್ರು. ಗುಣ ಆಯ್ಕಿಲ್ಲ. ಎಲ್ಲಿ ಕೇಳಿಸಿದ ನನೀಗ? ಕೇಳಿಸಿಲ್ಲ ಕಣ. ಟೋಟಲ್ ಆಗಿ ಶುಂಠಿ 80 ಮೂಟೆ ಆಯಿತು. 3,200 ರೂಪಾಯಿ ನನಗೆ ಕಿಳಿಸ್ಕೊಟ್ಟಿದ್ದು. 3,200 ರೂಪಾಯಿ ನನಗೆ ಕಿಳಿಸ್ಕೊಟ್ಟು ಅಂದ್ಬಿಟ್ಟು ನಮ್ಮ ಅಮ್ಮ ಬಾಯಿಗೆ ಬಂದಂಗೆಲ್ಲ ಉಗಿತು. ಏನೋ ಮಾಡೋಕ್ಕಾಗಲ್ಲ. ಲಾಭನೋ ಅಲ್ಲ ನಷ್ಟನೋ ನಮಗೆ ಅಂಟಿದ್ದು ಅಂದ್ಕೊಂಡು ಸುಮ್ಮನೆ ಅದು. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಡೈಲಿ ಬರ್ತಾ ಇರುತ್ತೆ. ಡೈಲಿ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ.